ಅಂತ ಏನಿಲ್ಲ, ನಮ್ಮದು ರೈತ ಕುಟುಂಬ. ನಾನು ಬೆಳೆದಿದ್ದ 1ನೇ ಕ್ಲಾಸ್ 2ನೇ ಕ್ಲಾಸಿಂದನೂ ಇದು ಕೃಷಿ ಅವಲಂಬಿತನೇ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ತಂದೆಯವರು ಇದ್ರ ರಿಲೇಟೆಡಲ್ಲೇ ಮಾಡ್ಕೊಂಡು ಹೋಗಪ್ಪ ಅಂದ್ಬಿಟ್ಟು ಎಜುಕೇಷನ್ ಮತ್ತು ಇದನ್ನು ಸಂಬಂಧಪಟ್ಟಂತೆ ಮಾಡ್ಕೊಂಡು ಬರ್ತಾಯಿದ್ರು. ನಾವು 2012ಇಂದ ಮ್ಯಾಂಗೋ ಮೇಳಗಳು ಅಟೆಂಡ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮಲ್ಲಿ ಒಂದು 12 ವೆರೈಟೀಸ್ ಮ್ಯಾಂಗೋಸ್ ಅವೈಲೇಬಲ್ ಇದೆ. ನಾವು ರೈತರಿಂದ ಗ್ರಾಹಕರಿಗೆ ನೇರ ಮಾರಾಟ ಮಾಡ್ತಾಯಿದ್ದೀವಿ. ಇನ್ನೊಂದೇನಪ್ಪ ಅಡ್ವಾಂಟೇಜ್ ಅಂತಂದರೆ, ನಮ್ಮಲ್ಲಿ ವಿಷಕಾರಿ ಕ್ಯಾಲ್ಸಿಯಂ ಕಾರ್ಬೈಡ್ ಮುಕ್ತ ನೈಸರ್ಗಿಕವಾಗಿ ಮಾಗಿಸಿದ ಮಾವಿನ ಹಣ್ಣುಗಳನ್ನು ಕಸ್ಟಮರ್ಗೆ ಡೈರೆಕ್ಟ್ ಕೊಡ್ತಾ ಇದ್ದೀವಿ. ಅದರಿಂದ ಪರವಾಗಿಲ್ಲ. ಫ್ರೈಡೇ ಸ್ಟಾರ್ಟ್ ಆಗಿದ್ದಾರೆ ಕಬ್ಬನ್ ಪಾರ್ಕಲ್ಲಿ. ಫ್ರೈಡೇ ಫಸ್ಟ್ ಡೇ ರೆಸ್ಪಾನ್ಸ್ ಪರವಾಗಿರಲಿಲ್ಲ. ಸ್ಯಾಟರ್ಡೇ ಸಂಡೇ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಇದೇ ರೀತಿಯಲ್ಲಿ 60ರಿಂದ 70 ಜನ ರೈತಾಪಿ ವರ್ಗದವರು ಬಂದಿದ್ದಾರೆ, ಇಲ್ಲಿ ಮ್ಯಾಂಗೋ ಮೇಳ ಮಾಡ್ತಾ ಇದ್ದಾರೆ. ಆದ್ದರಿಂದ ಬೆಂಗಳೂರು ಜನತೆಯವರು ದಯವಿಟ್ಟು ಇಲ್ಲಿ ಬಂದಿರುವಂತಹ ರೈತರಿಗೆ ಸಪೋರ್ಟ್ ಮಾಡಿ ಬೆಂಬಲಿಸಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಮ್ಮಲ್ಲಿ 12 ವೆರೈಟಿ ಬಂದರೆ ಒಂದು ರತ್ನಗಿರಿ ಅಲ್ಫೋನ್ಸ್ ಇದೆ, ಒಂದು ಮಲ್ಲಿಕಾ ಇದೆ, ಹಿಮಾಪಸಂದ್ ಇದೆ, ಬಂಗನಪಲ್ಲಿ ಇದೆ, ಮಲ್ಗೋವಾ ಇದೆ. ಇನ್ನು 10 ದಿನಗಳ ನಂತರ ಬೇರೆ ಬೇರೆ ವೆರೈಟಿ ಆದಂಥ ಲಂಗಡ, ಚೌಸ ಮತ್ತು ದಶೇರಿ, ಶುಗರ್ ಬೇಬಿ, ಬೇರೆ ರೀತಿಯ ಮ್ಯಾಂಗೋಸ್ ಎಲ್ಲ ಅವಲಂಬಿಸೋದು ಕಾಲಾಪಡ ಬರ್ತಾ ಇದೆ. ಇದೇ ರೀತಿಯಲ್ಲಿ ಮತ್ತು ಮೇ 28ರಿಂದ ಲಾಲ್ಬಾಗಲ್ಲಿ ಮ್ಯಾಂಗೋ ಮೇಳ ಸ್ಟಾರ್ಟ್ ಆಗ್ತಾ ಇದೆ. ಆದ್ದರಿಂದ ಬೆಂಗಳೂರು ಜನತೆ ರೈತರಿಗೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ನಾವು ಮಂಡ್ಯ ತಾಲೂಕು ಬಸವಳ ಹೋಬಳಿ ಅಂಕಶಾಪುರ ಗ್ರಾಮದಿಂದ ಬಂದಿರೋದು. 12 ವರ್ಷದಿಂದ ನಮ್ಮ ಮ್ಯಾಂಗೋ ಬೋರ್ಡ್ ಇದೆ, ನಮ್ಮ KSMDCL ಮ್ಯಾಂಗೋ ಬೋರ್ಡ್ ಹೆಬ್ಬಾಳಲ್ಲಿದೆ. ಅವರು ನಮ್ಮ ಅಧ್ಯಕ್ಷರಾದಂಥ ಮುದ್ದು ಗಂಗಾಧರ್ ಸರು ಮತ್ತು ನಮ್ಮ ಹೊಸದಾಗಿ ಬಂದಿರುವಂಥ MD ಸರ್ ವೇದಮೂರ್ತಿ ಸರು ಎಲ್ಲ ಡಿಸ್ಟ್ರಿಕ್ಟ್ ವೈಸಲ್ಲಿ ಮೇಲ್ ಕಳಿಸಿ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮುಖಾಂತರ ಎಲ್ಲ ರೈತರಿಗೂ GPS ಮಾಡಿಸಿ, ಯಾರು ಸ್ವಂತ RTC ಮತ್ತು ಸ್ವಂತ ಜಮೀನನ್ನು ಹೊಂದಿರ್ತಾರೋ ಅಂಥ ರೈತಾಪಿಗಳನ್ನು ಇಲ್ಲಿ ಕರೆಸಿ ರೈತರಿಂದ ಗ್ರಾಹಕರಿಗೆ ನೇರ ಮಾರಾಟ ಮಾಡಿಸ್ತಾ ಇದ್ದಾರೆ. ತುಂಬ ಹೃದಯ ಧನ್ಯವಾದಗಳು ಮ್ಯಾಂಗೋ ಬೋರ್ಡ್ಗೆ. ಸರ್, ಈಗ ಒಂದು ಮರ ತಗೊಂಡ್ರೆ ಎಷ್ಟು ಹಣ್ಣು ಬರುತ್ತೆ ಒಂದು ಮರದಲ್ಲಿ? ಅದು ಈಲ್ಡ್ ಬಿಟ್ಟಂಗೆ ಮ್ಯಾಮ್. ವರ್ಷ ಒಂದೊಂದು ಸಲ ಕಟಾವು ಮಾಡಿದ್ರೆ ಹಳೆ ಗಿಡಗಳಾದರೆ ಒಂದು 20-25 ಕ್ರೇಟ್ಗಳು ಸಿಗುತ್ತೆ. ಇನ್ನೊಂದು ಹೊಸ ಗಿಡಗಳು ಹಾರ್ವೆಸ್ಟ್ ಮಾಡೋದಾದರೆ 2 ಕ್ರೇಟು 3 ಕ್ರೇಟು ಸಿಗುತ್ತೆ. ಒಂದೊಂದು ಕ್ರೇಟಲ್ಲಿ 20-25 ಗೀಸ್ ಸಿಗುತ್ತೆ. ಡಿಪೆಂಡ್ ಅಪ್ ಮ್ಯಾಮ್. ಕ್ಲೈಮೇಟ್ ನಮ್ಮ ಇಂಡಿಯಾದ ಭಾರತದ ಮಾತ್ರ ತಳಿ ಹಾಕೊಂಡಿದ್ದೀರಾ ಅಥವಾ ಬೇರೆ ಸದ್ಯದ ಪರಿಸ್ಥಿತಿಯಲ್ಲಿ ಇದು ಓಲ್ಡ್ ಜನರೇಷನ್ ಮಾಡಿರೋದ್ರಿಂದ, ನಮ್ಮ ತಾತೆಯವ್ರು ಮಾಡಿರೋದ್ರಿಂದ ಅವ್ರು ಅಷ್ಟೊಂದು ಅಪ್ಡೇಟ್ ಆಗಿಲ್ಲದ್ರಿಂದ ಹಳೆ ಕಾಲದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ನಾವು ನೋಡೋಣ, ನಾವು ಹೊಸ ಪೀಳಿಗೆಗಳು ಹೊಸದಾಗಿ ಏನಾದರೂ ಮಾಡೋಣ. ನಾನು ಇವಾಗ ಲಾಸ್ಟ್ ಮಂತ್ ಜರ್ಮನ್ಗೆ ಹೋಗಿ 15 ಡೇಸ್ ಎಕ್ಸ್ಪೋರ್ಟ್ ರಿಲೇಟೆಡ್ ತಿಳ್ಕೊಂಡು ಬಂದಿದ್ದೀನಿ. ಮುಂದಿನ ರೀತಿಯಲ್ಲಿ ಹೊಸದಾಗಿ ಏನೋ ಮಾಡೋಣ ಮ್ಯಾಮ್. ಯುವಕರಿಗೆ ಮುಂದೆ ಫ್ಯೂಚರ್ ಇರೋದೇ IT-BT ಇಲ್ಲಿಲ್ಲ, ಕಾರ್ಪೊರೇಟಲ್ಲಿಲ್ಲ. ಮುಂದೆ ಫ್ಯೂಚರ್ ಇರೋದೇ ಅಗ್ರಿಕಲ್ಚರು. ಎಲ್ಲರೂ ಅಗ್ರಿಕಲ್ಚರ್ ಸಪೋರ್ಟ್ ಮಾಡಿ ಕೆಲಸ ಮಾಡಿ. ಇವಾಗ ನಾನು MBA ಮುಗಿಸ್ಕೊಂಡಿದ್ದೀನಿ. MBA ಮಾಡಿಕೊಂಡು ಮಾವು ಮಾರಾಟ ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡಿ, ಯುವಕರು ಇನ್ನೂ ಉತ್ಸುಕತೆಯಿಂದ ಕೆಲಸ ಮಾಡಿ.